ಎಲ್ಲರಿಗೂ ನಮಸ್ಕಾರ. ನಾವು ಭಗೀರಥಿ ಟ್ರಾವೆಲ್ಸ್ ಮುಖಾಂತರ ಉತ್ತರಾಖಂಡದ ಪವಿತ್ರ ಭೂಮಿಯಾದ ಉತ್ತರ ಕಾಶಿಯಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ದೇವಾಲಯವನ್ನು ನೋಡಿದ್ವಿ. ಇದು ಅತ್ಯಂತ ಪ್ರಾಚೀನ ಹಾಗೂ ಪವಿತ್ರವಾದ ಶಿವನ ಆರಾಧನಾ ಕೇಂದ್ರವಾಗಿದೆ. ಇದು ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯದಷ್ಟೇ ಮಹತ್ವ ಕೂಡ ಇದು ಹೊಂದಿದೆ. ಪೌರಾಣಿಕ ಹಿನ್ನೆಲೆ ಹೇಳಬೇಕು ಅಂತ ಹೇಳಿದ್ರೆ, ಪರಶುರಾಮನಿಂದ ಸ್ಥಾಪನೆ ಆದದ್ದು. ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣುವಿನ ಅವತಾರವಾದ ಪರಶುರಾಮರು ಈ ಜಾಗದಲ್ಲಿ ಕಠಿಣ ತಪಸ್ಸನ್ನು ಆಚರಿಸ್ತಾರೆ. ಇಲ್ಲಿ ಶಿವಲಿಂಗವನ್ನು ಕೂಡ ಅವರು ಸ್ಥಾಪಿಸ್ತಾರೆ ನಂಬಿಕೆ ಕೂಡ ಇದೆ ಇಲ್ಲಿ. ಹಾಗೆ ಮಾರ್ಕಂಡೇಯ ಮಹರ್ಷಿಗಳ ಕಥೆ ಕೂಡ ಇಲ್ಲಿ ಹೇಳಲಾಗ್ತದೆ. ಹಾಗೆ ಕಲಿಯುಗದ ನಂಬಿಕೆಯ ಪ್ರಕಾರ, ಸ್ಕಂದ ಪುರಾಣದ ಪ್ರಕಾರ ಕಲಿಯುಗದ ಅಂತ್ಯದಲ್ಲಿ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯವು ಗಂಗಾ ನದಿಯಲ್ಲಿ ಮುಳುಗಿದಾಗ ಉತ್ತರ ಕಾಶಿಯೇ ಶಿವನ ಪ್ರಮುಖ ಆರಾಧನಾ ಕೇಂದ್ರವಾಗಿ ಕೂಡ ಇರುತ್ತೆ. ಇದು ದೇವಾಲಯ ಪುನರ್ ನಿರ್ಮಾಣ ಆಗುತ್ತೆ. ಬೇರೆ ಬೇರೆ ಇತಿಹಾಸಗಳು ಕೂಡ ಇದರಲ್ಲಿ ಕಾಣಬರುತ್ತೆ. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ದಕ್ಷಿಣಾಭಿಮುಖ ಶಿವಲಿಂಗ ಅಂತ ಇದೆ. ಗರ್ಭಗುಡಿಯಲ್ಲಿರುವ 56 ಸೆಂಟಿಮೀಟರ್ ಎತ್ತರದ ಕೃಷ್ಣ ಶಿಲೆಯ ಶಿವಲಿಂಗವು ದಕ್ಷಿಣದ ಕಡೆಗೆ ಇದು ವಾಲಿದೆ. ಇದನ್ನು ದಕ್ಷಿಣಾಮುಖಿ ಶಿವಲಿಂಗ ಅಂತ ಕೂಡ ಈ ಒಂದು ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಹೇಳ್ತಾರೆ. ಶಕ್ತಿ ದೇವಾಲಯ ಮತ್ತು ದಿವ್ಯ ತ್ರಿಶೂಲದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ವಿಶ್ವನಾಥ ದೇವಾಲಯದ ಮುಂಭಾಗದಲ್ಲೇ ಪಾರ್ವತಿ ದೇವಿಯ ಶಕ್ತಿ ದೇವಾಲಯವೂ ಕೂಡ ಇದೆ. ಇಲ್ಲಿ ಸುಮಾರು 26 ಅಡಿ, ಇದು 6 ಮೀಟರ್ ಎತ್ತರದ ಬೃಹತ್ ತಾಮ್ರದ ತ್ರಿಶೂಲವಾಗಿದೆ. ಇದು 1500 ವರ್ಷಗಳಿಗಿಂತಲೂ ಹಳೆಯದಾಗಿದ್ದು, ಇದರ ಮೇಲೆ ನಾಗವಂಶದ ಇತಿಹಾಸ ಮತ್ತು ತಿಬೇಟಿಯನ್ ಲಿಪಿಯ ಕೆತ್ತನೆಗಳಿದೆ. ಈ ತ್ರಿಶೂಲವನ್ನು ಇಡೀ ದೇಹದ ಶಕ್ತಿ ಹಾಕಿ ಹಾಕಿದರೂ ಅಲ್ಲಾಡಿಸಲು ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ. ಆದರೆ ಕೇವಲ ಒಂದು ಬೆರಳಿನಿಂದ ಪ್ರೀತಿಯಿಂದ ಮುಟ್ಟಿದರೆ ಅದು ಕಂಪಿಸುತ್ತದೆ, ಅಂದರೆ ವೈಬ್ರೇಷನ್ ಆಗುತ್ತೆ ಅಂತ ಹೇಳಿ ಇದರ ರಹಸ್ಯ ಇದೆ. ಇದನ್ನು ಈಗಲೂ ಕೂಡ ನಂಬಿಕೊಂಡು ಬಂದಿದ್ದಾರೆ. ಇದು ಈ ದೇವಸ್ಥಾನದ ಒಂದು ಹಿನ್ನೆಲೆ ಅಂತ ನಾವು ಹೇಳ್ಬೋದು. ಈ ದೇವಾಲಯದ ಪುನರ್ ನಿರ್ಮಾಣ ಆಗಿರುತ್ತೆ. ಈ ಪ್ರಾಚೀನ ದೇವಾಲಯವನ್ನು 8ನೇ ಶತಮಾನದಲ್ಲಿ ಗವ್ರಾಲ್ ಪ್ರದೇಶವನ್ನು ಆಳುತ್ತಿದ್ದ ಪರ್ಮಾರ್ ರಾಜವಂಶದ ಅವಧಿಯಲ್ಲಿ ಕಟೂರಿ ಶೈಲಿಯಲ್ಲಿ ಕಲ್ಲಿಯಿಂದ ನಿರ್ಮಿಸ್ತಾರೆ. ನಂತರ 1857ನೇ ತೆಹರಿ ಸಂಸ್ಥಾನದ ರಾಜ ಸುದರ್ಶನ ಶಾ ಅವರ ಪತ್ನಿಯಾದ ಮಹಾರಾಣಿ ಖನೇತಿ ಅವರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಇಂದಿನ ಭವ್ಯ ರೂಪವನ್ನು ಇದಕ್ಕೆ ನೀಡಿರ್ತಾರೆ. ಇಲ್ಲಿ ಮುಖ್ಯವಾದ ಅಂಶ ಅಂತಂದರೆ ಶಕ್ತಿ ದೇವಾಲಯ ಮತ್ತು ದಿವ್ಯ ತ್ರಿಶೂಲದ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ನಾನು ಅದನ್ನು ಆಲ್ರೆಡಿ ಅದ್ರ ಬಗ್ಗೆ ಹೇಳಾಗಿದೆ. ಹೀಗೆ ಇನ್ನೊಂದು ಮಾರ್ಕಂಡೇಯ ಮಹರ್ಷಿಗಳ ಕೂಡ ಕಥೆ ಇದೆ. ಇಲ್ಲಿರುವ ಶಿವಲಿಂಗವು ದಕ್ಷಿಣದ ಕಡೆಗೆ ಕೊಂಚ ವಾಲಿರುವುದಾಗಿ ಒಂದು ಕಥೆನೇ ಇದೆ. ಅಲ್ಪಾಯುಷಿಯಾಗಿದ್ದ ಬಾಲ ಮಾರ್ಕಂಡೇಯನ ಪ್ರಾಣವನ್ನು ತೆಗೆಯಲು ಯಮರಾಜನು ಬಂದಾಗ ಮಾರ್ಕಂಡೇಯನು ಇಲ್ಲಿನ ಶಿವಲಿಂಗವನ್ನು ಗಟ್ಟಿಯಾಗಿ ಅಪ್ಪಿಕೊಳ್ತಾನೆ. ಆಗ ಯಮರಾಜನು ತನ್ನ ಪಾಶವನ್ನು ಎಸೆದು ಎಳೆದಾಗ ಲಿಂಗವು ದಕ್ಷಿಣದ ಕಡೆಗೆ ವಾಲಿತು ಅನ್ನುವ ಒಂದು ನಂಬಿಕೆ ಇದೆ. ನಂತರ ಪ್ರತ್ಯಕ್ಷನಾದ ಶಿವನು ಯಮರಾಜನನ್ನು ಹಿಮ್ಮೆಟ್ಟಿಸಿ ಮಾರ್ಕಂಡೇಯನಿಗೆ ಚಿರಂಜೀವರವನ್ನು ನೀಡ್ತಾನೆ. ಇದು ಈ ಒಂದು ಉತ್ತರಾಖಂಡದ ಪವಿತ್ರ ಭೂಮಿಯಾದ